ಇಂದು 5 ರಾಜ್ಯಗಳ ಚುನಾವಣಾ ಫಲಿತಾಂಶ ಬರಲಿರುವಂತದ್ದು. ಫಲಿತಾಂಶದ ಮೇಲೆ ನಿಂತಿದೆ ರಾಜ್ಯದ ಸಂಪುಟದ ಭವಿಷ್ಯ ಕೂಡ. 5 ರಾಜ್ಯಗಳ ಫಲಿತಾಂಶದ ನಂತರ ರಾಜ್ಯದಲ್ಲಿ ಬದಲಾವಣೆ ಆಗೋದಂತೂ ಗ್ಯಾರಂಟಿ. ಯಾವ ರೀತಿಯಾದಂತ ಬದಲಾವಣೆ ಆಗುತ್ತೆ ಅನ್ನೋದನ್ನ ಮಾತ್ರ ಕಾಯಬೇಕಷ್ಟೇ. ಬದಲಾವಣೆ ಆಗೋದಂತೂ ಗ್ಯಾರಂಟಿ. ಯಾವ ರೀತಿಯಾದಂತ ಬದಲಾವಣೆ ಮಾಡುತ್ತೆ ಅನ್ನೋದನ್ನ ಬಿಜೆಪಿ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ರಿಸಲ್ಟ್ ನಿಂದ ರಾಜ್ಯ ರಾಜಕಾರಣದಲ್ಲೂ ಕೂಡ ಬದಲಾವಣೆ ಆಗಲಿರುವಂತ ಸಾಧ್ಯತೆ ಹೆಚ್ಚಿದೆ. ಪಂಚರಾಜ್ಯ ಫಲಿತಾಂಶ ಆಧರಿಸಿ ಸಂಪುಟ ಸರ್ಜರಿ ಆಗುವಂತ ನಿರೀಕ್ಷೆ ಇರುವಂತದ್ದು. ಸಂಪುಟ ಪುನರ್ರಚನೆ ಆಗುತ್ತಾ, ಬರೀ ಸಂಪುಟ ವಿಸ್ತರಣೆ ಆಗುತ್ತಾ ಅನ್ನೋದಕ್ಕೂ ಕೂಡ ಈ ಚುನಾವಣೆಯ ರಿಸಲ್ಟ್ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಸಂಪುಟಕ್ಕೆ ಹೊಸ ಮುಖಗಳ ಸೇರ್ಪಡೆ ಆಗುವಂತ ಸಾಧ್ಯತೆ ಇರುವಂತದ್ದು. ಸರ್ಕಾರ ಹಾಗೂ ಪಕ್ಷದಲ್ಲಿ ಭಾರಿ ಬದಲಾವಣೆ ಆಗುವಂತ ಸಾಧ್ಯತೆ ಇದೆ. ಹೊಸಬರು ಕ್ಲೀನ್ ಹ್ಯಾಂಡ್ಗಳಿಗೆ ಅವಕಾಶವನ್ನ ನೀಡುವಂತ ಸಾಧ್ಯತೆ ಇದೆ. ಈ ರಾಜಕೀಯದಲ್ಲಿ ಕ್ಲೀನ್ ಹ್ಯಾಂಡ್ ಅಂದ್ರೆ ಒಂದ್ ಸ್ವಲ್ಪ ಕಷ್ಟನೇ ಕ್ಲೀನ್ ಹ್ಯಾಂಡ್ ಅಂತ ಹುಡ್ಕೋದು. ಆದ್ರೆ ಅಂದ್ರೆ ತುಂಬಾ ಭ್ರಷ್ಟಾಚಾರಕ್ಕಿಂತ ಕಡಿಮೆ ಭ್ರಷ್ಟಾಚಾರ ಯಾರು ಮಾಡಿದ್ದಾರೆ ಅದನ್ನ ನೋಡ್ಕೊಂಡು ಹಾಕ್ಬೇಕಾಗಿದೆ ಮನೆಯನ್ನ. ಬಟ್ ಇಲ್ಲಿ ಹೊಸಬರಿಗೆ ಜಾಸ್ತಿ ಚಾನ್ಸಸ್ ಸಿಗುವಂತ ಸಾಧ್ಯತೆ ಇದೆ. ಸಂಘಟನೆ ಮಾಡುವಂತವರಿಗೆ ಪಕ್ಷದಲ್ಲಿ ಆದ್ಯತೆ ಇರುತ್ತಾ ಅನ್ನೋದನ್ನ ಕೂಡ ಕಾದ್ ನೋಡ್ಬೇಕು. ರಾಜ್ಯ ನಾಯಕರ ಅಭಿಪ್ರಾಯಕ್ಕೆ ಹೆಚ್ಚಿನ ಮನ್ನಣೆ ಸಿಗುತ್ತಾ? ಇಲ್ಲಿ ಅಕಸ್ಮಾತ್ ಸ್ವಲ್ಪ ಉತ್ತರ ಪ್ರದೇಶದಲ್ಲಿ ಹೆಚ್ಚು ಕಮ್ಮಿ ಆದ್ರೂ ಕೂಡ ಸ್ಥಳೀಯ ನಾಯಕತ್ವಕ್ಕೆ ಹೆಚ್ಚಿನ ಮನ್ನಣೆ ಇರುತ್ತೆ. ಅಕಸ್ಮಾತ್ ಒಂದು ಭರ್ಜರಿಯಾದಂತ ಒಂದು ವೇವ್ ಕ್ರಿಯೇಟ್ ಆಗಿ ಈ ಹಿಂದಿನ ಮ್ಯಾಜಿಕ್ ನಂಬರ್ ರೀತಿಯಲ್ಲಿ 300ಕ್ಕೂ ಹೆಚ್ಚಿನ ಒಂದು ಅಂಕಿ ಸಂಖ್ಯೆಗಳನ್ನ ಬಿಜೆಪಿ ತಲುಪಿದ್ದೇ ಆದಂತಹ ಸಂದರ್ಭದಲ್ಲಿ ಹೈಕಮಾಂಡ್ ಮಾತೆ ಅಂತಿಮ. ತಂಡಗಳ ರಚನೆಗೆ ರಾಜ್ಯ ನಾಯಕರ ಅಭಿಪ್ರಾಯವನ್ನ ಪಡೆಯುವಂತ ಸಾಧ್ಯತೆ ಇದೆ. ಮುಂದಿನ ವಿಧಾನಸಭೆ ಚುನಾವಣೆಗೆ ಪಕ್ಕಾ ಪ್ಲಾನ್ ಅನ್ನ ಮಾಡ್ತಾರೆ. ಯಾಕೆಂದ್ರೆ ಸೌತ್ ಇಂಡಿಯಾದಲ್ಲಿ ಇರುವಂತ ಏಕೈಕ ದೊಡ್ಡ ರಾಜ್ಯದಲ್ಲಿ ಅಧಿಕಾರ ಅಂದ್ರೆ ಬಿಜೆಪಿಗೆ ಅದು ಕರ್ನಾಟಕದಲ್ಲಿ ಮಾತ್ರ. ನಿರೀಕ್ಷೆ ಮೀರಿ ಫಲಿತಾಂಶ ಬಂದ್ರೆ ಹಲವು ಬದಲಾವಣೆ ಆಗುವಂತ ಸಾಧ್ಯತೆ ಇದೆ. ನಿರೀಕ್ಷಿತ ಫಲಿತಾಂಶ ಬಾರದಿದ್ರೆ ಹೆಚ್ಚು ಬದಲಾವಣೆ ಆಗುವಂತದ್ದು ಡೌಟು. ಕೇವಲ ಸಂಪುಟ ವಿಸ್ತರಣೆ ಆಗುವಂತ ಸಾಧ್ಯತೆ ಇದೆ. ಏನೇ ಬದಲಾವಣೆ ಆದ್ರೂ ಕೂಡ ಯುಗಾದಿ ಬಳಿಕನೇ. ಮುಂದಿನ ವರ್ಷ ಕರ್ನಾಟಕ ವಿಧಾನಸಭೆ ಚುನಾವಣೆ ಇರುವಂತ ಹಿನ್ನೆಲೆಯಲ್ಲಿ ಈಗಿನಿಂದಲೇ ಕರ್ನಾಟಕದತ್ತ ವರಿಷ್ಠರು ಚಿತ್ತವನ್ನ ಹರಿಸ್ತಾರೆ. ಸೌತ್ ಇಂಡಿಯಾದಲ್ಲಿ ಇರುವಂತ ಏಕೈಕ ರಾಜ್ಯ ಬಿಜೆಪಿಗೆ ಪಕ್ಷ ಮತ್ತು ಸರ್ಕಾರ ಎರಡೂ ಕಡೆ ಭಾರಿ ಸರ್ಜರಿ ಮಾಡುವಂತ ಸಾಧ್ಯತೆ ಇರುವಂತದ್ದು. ಫಲಿತಾಂಶದ ನಂತರ ಸರ್ಜರಿಗೆ ಸ್ಪಷ್ಟ ರೂಪವನ್ನ ಕೊಡುವಂತ ಸಾಧ್ಯತೆ ಇದೆ. ಮುಂದಿನ ಚುನಾವಣೆ ಗಮನದಲ್ಲಿಟ್ಟುಕೊಂಡು ಬದಲಾವಣೆ ಮಾಡ್ತಾರೆ. ಏನಿರುವಂತದ್ದು 1 ವರ್ಷ ಮಾತ್ರ. ಅದನ್ನ ನಾವು ನೋಡ್ಬೋದು. ಅದಕ್ಕೊಂದು ರೀತಿಯಾದಂತ ಮುನ್ಸೂಚನೆ ಅನ್ನುವ ರೀತಿಯಲ್ಲೇ ಬೊಮ್ಮಾಯಿ ಬಜೆಟ್ ಅನ್ನ ಮಂಡಿಸಿದ್ರು. ಸೊ ಆ ಒಂದು ಬಜೆಟ್ ನಲ್ಲಿ ಸಾಕಷ್ಟು ಶಂಕುಸ್ಥಾಪನೆಗಳೇ ಇದ್ವು. ಶಂಕುಸ್ಥಾಪನೆ ಅಂದ್ರೆ ನೆಕ್ಸ್ಟ್ ಮೋದಿ ಅವರು ಬರ್ತಾರೆ, ಉದ್ಘಾಟನೆ ಮಾಡ್ತಾರೆ, ಆಗೊಂದು ಸಮಾವೇಶ ಆಗುತ್ತೆ, ಆಗೊಂದು ವೇವ್ ಅನ್ನ ಕ್ರಿಯೇಟ್ ಮಾಡುವಂತ ನಿಟ್ಟಿನಲ್ಲೇ ಆ ಒಂದು ಬಜೆಟ್ ಇದ್ದಂತೆ ಕಾಣಿಸ್ತಾ ಇತ್ತು. ಸೊ ಹೀಗಾಗಿ ಸಾಕಷ್ಟು ನಿರೀಕ್ಷೆ ಇದೆ ಹೈಕಮಾಂಡ್ಗೂ ಕೂಡ. ಏನ್ ಮಾಡಬೇಕು, ಅಲ್ಲಿ ಯಾವ ರೀತಿಯಾಗಿ ಅಧಿಕಾರಕ್ಕೆ ಬರಬೇಕು ಅನ್ನುವಂತ ನಿಟ್ಟಿನಲ್ಲಿ ನೋಡಿದಾದ್ರೆ ಈ ಒಂದು ಪಂಚರಾಜ್ಯದ ಚುನಾವಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾಗಬಹುದು ಅನ್ನುವಂತ ವಿಚಾರದ ಬಗ್ಗೆ ನಾವು ನೋಡೋದಾದ್ರೆ ಇಲ್ಲಿ ಪ್ರಮುಖವಾಗಿ ಗಮನಿಸೋದಾದ್ರೆ ಉತ್ತರ ಪ್ರದೇಶ ಚುನಾವಣೆಯ ರಿಸಲ್ಟ್ ಬರುತ್ತಲ್ಲ, ಆ ಒಂದು ರಿಸಲ್ಟ್ ನಮ್ಮ ರಾಜ್ಯದ ಒಂದು ನೆಕ್ಸ್ಟ್ ಕಾರ್ಯತಂತ್ರದ ಮೇಲೂ ಕೂಡ ಸಾಕಷ್ಟು ಬದಲಾವಣೆ ತರುವಂತ ನಿಟ್ಟಿನಲ್ಲಿ ಪ್ರಯತ್ನ ಪಡೋದ್ರಲ್ಲಿ ನೋ ಡೌಟ್. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ದೆಹಲಿಯ ಪ್ರತಿನಿಧಿ ಧರಣೀಶ್ ಬೂಕನಕೆರೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಧರಣೀಶ್, ಉತ್ತರ ಪ್ರದೇಶದ ಚುನಾವಣೆ ನೆಕ್ಸ್ಟ್ ನಮ್ಮ ರಾಜ್ಯದ ಚುನಾವಣೆ ಮೇಲೂ ಕೂಡ ಪರಿಣಾಮ ಬೀರೋದ್ರಲ್ಲಿ ನೋ ಡೌಟ್. ಎಸ್ಪೆಷಲಿ ಬಿಜೆಪಿಯಲ್ಲಿ ಸಾಕಷ್ಟು ಬದಲಾವಣೆ ಅಂತೂ ಆಗೇ ಆಗುತ್ತೆ. ಯಾವ ರೀತಿಯಾದಂತ ಬದಲಾವಣೆ ಅನ್ನುವಂಥದ್ದಕ್ಕೆ ಈ ರಿಸಲ್ಟೇ ಉತ್ತರ ಆಗುತ್ತೆ. ಸೊ ಏನಾಗ್ಬೋದು ಅಂತ ಅನ್ಸುತ್ತೆ. ರಾಜ್ಯದಲ್ಲಿ ಪ್ರಮುಖವಾಗಿ ಬಿಜೆಪಿ ಅಸ್ತಿತ್ವದಲ್ಲಿ ಇರುವಂತ ಹಿನ್ನೆಲೆಯಲ್ಲಿ ಸೌತ್ ಇಂಡಿಯಾದಲ್ಲಿ ಇರುವಂತ ಏಕೈಕ ರಾಜ್ಯ ಅಂದ್ರೆ ಕರ್ನಾಟಕ. ಸೊ ಏನ್ ಪ್ಲಾನ್ ಮಾಡ್ಬೋದು, ಯಾವ ರೀತಿಯಾದಂತ ಚೇಂಜಸ್ ಆಗ್ಬೋದು? ಹೌದು, ಈಗ ರಾಜಕಾರಣನೇ ಹಾಗೆ. ಅಂದ್ರೆ ಎಲ್ಲೋ ಮಳೆ ಸುರಿದ್ರೆ ಮತ್ತೆಲ್ಲೋ ಶೀತ ಗಾಳಿ ಬರುತ್ತೆ, ಯಾರಿಗೋ ಶೀತ ಆಗುತ್ತೆ, ಈ ತರ ಎಲ್ಲ ಆಗ್ತಿರುತ್ತೆ. ಸೊ ಈಗಲೂ ಅಷ್ಟೇ ಉತ್ತರ ಪ್ರದೇಶ ಸೇರಿದಂತೆ 5 ರಾಜ್ಯಗಳ ಚುನಾವಣೆಯ ಫಲಿತಾಂಶ ಕರ್ನಾಟಕದ ರಾಜಕಾರಣದ ಮೇಲೂ ಕೂಡ ಬೇರೆ ಬೇರೆ ರೀತಿಯ ಪರಿಣಾಮಗಳನ್ನ ಬೀರುತ್ತೆ. ಮುಖ್ಯವಾಗಿ ಕರ್ನಾಟಕ ಬಿಜೆಪಿನಲ್ಲಿ ಬಹಳ ಚರ್ಚೆ ಆಗ್ತಿರುವಂಥ ವಿಷಯಗಳೇನು? ಮುಖ್ಯಮಂತ್ರಿ ಬದಲಾಗ್ತಾರೆ, ಕೇಂದ್ರ ಸಚಿವ ಸಂಪುಟ ಬದಲಾಗುತ್ತೆ, ಸಂಪುಟದಲ್ಲಿ ಭಾರಿ ಪ್ರಮಾಣದಲ್ಲಿ ಬದಲಾವಣೆ ಆಗುತ್ತೆ.
ಸೊ ಅನ್ನುವಂಥ ಚರ್ಚೆಗಳು ಆಗ್ತಿದ್ದಾವೆ. ಆ ಕಾರಣಕ್ಕೋಸ್ಕರ ಈಗ ಉತ್ತರ ಪ್ರದೇಶದಲ್ಲಿ ಏನಾದರೂ ನೋಡಿ, ಈಗ ಉತ್ತರ ಪ್ರದೇಶವೂ ಸೇರಿದಂತೆ ಓವರ್ ಆಲ್ BJP ಬಹಳ ಅದ್ಭುತವಾದ ಸಾಧನೆ ಮಾಡಿಬಿಟ್ರೆ, ಈಗ ಫಾರ್ ಎಕ್ಸಾಂಪಲ್ ಗೋವಾದಲ್ಲೂ ಅಧಿಕಾರ ಹಿಡಿದು, ಉತ್ತರಾಖಂಡದಲ್ಲೂ ಅಧಿಕಾರ ಹಿಡಿದು, UP, ಮಣಿಪುರ್, ಪಂಜಾಬ್ನಲ್ಲಂತೂ ಆ ಚಾನ್ಸ್ ಇಲ್ಲ ಬಿಡಿ. ಸೊ ಈ ಎಲ್ಲ ಕಡೆ ಬಹಳ ಒಳ್ಳೆಯ ಪರ್ಫಾರ್ಮ್ ಮಾಡಿದರೆ ಆಬ್ವಿಯಸ್ಲಿ ಹೈಕಮಾಂಡ್ಗೆ ಏನಿರುತ್ತೆ, ನಾವೇನು ಮಾಡಿದ್ರು ನಡೆಯುತ್ತೆ, ನಾವು ತೆಗೆದುಕೊಳ್ಳುವಂಥ ನಿರ್ಧಾರದ ಮುಂದೆ ಬೇರೆ ಏನು ಅಲ್ಲ ಅನ್ನುವಂಥ ಒಂದು ಮನಸ್ಥಿತಿಗೆ ಬರುತ್ತೆ. ಕರ್ನಾಟಕದಲ್ಲೂ ಕೂಡ ಅದು ಮುಖ್ಯಮಂತ್ರಿ ಬದಲಾವಣೆ ಆಗುತ್ತೋ ಇಲ್ವೋ, ಯಾಕೆಂದರೆ ಅದು ಬಿಟ್ಕಾಯಿನ್ ಹಗರಣ ಮತ್ತಿತರ ಕಾರಣಗಳಿಗೋಸ್ಕರ ಬಸವರಾಜ ಬೊಮ್ಮಾಯಿ ಅವರನ್ನು ಬದಲಾವಣೆ ಮಾಡ್ತಾರೆ ಅಂತ ಹೇಳಲಾಗ್ತದೆ. ಬಹುಶಃ ಅಷ್ಟರ ಮಟ್ಟಿಗೆ ಬದಲಾವಣೆ ಕೈ ಹಾಕ್ತೇ ಇದ್ದರೂ ಸಚಿವ ಸಂಪುಟದಲ್ಲಿ ಬಹಳ ಮಹತ್ವದ ಬದಲಾವಣೆಯನ್ನು ಕಾಣ್ಬೋದಾಗುತ್ತೆ. ಯಾಕೆಂದರೆ ಹೇಳಿದ್ನಲ್ಲ, ಅಲ್ಲೆಲ್ಲ ಆ ರೀತಿ ಆಗಿರೋದ್ರಿಂದ ನೆಕ್ಸ್ಟ್ ಟಾರ್ಗೆಟ್ ಏನಿರುತ್ತೆ, ಗುಜರಾತ್ ಸ್ವಲ್ಪ BJPಗೆ ಸೇಫರ್ ಸೈಡ್ ಇರೋದ್ರಿಂದ ಕರ್ನಾಟಕನೇ ಬಹಳ ಮಹತ್ವ ಅಂತ ಅನಿಸುತ್ತೆ. ಮತ್ತು ಇನ್ನೊಂದೇನು ಅಂತಂದರೆ, ಇಡೀ ದಕ್ಷಿಣ ಭಾರತದಲ್ಲಿ BJPಗೆ ಇರೋದು ಅದೊಂದೇ ರಾಜ್ಯ. ಈ ಗೋವನ್ನು ಇನ್ ಕೇಸ್ ಗೋವನ್ನು ಕಳ್ಕೊಂಡ್ಬಿಟ್ರಂತೂ ಸಣ್ಣ ರಾಜ್ಯನೂ ಇರಲ್ಲ, BJP ಕರ್ನಾಟಕ ಮಾತ್ರ ಇರುತ್ತೆ. ಸೊ ಅಂಥ ಸಂದರ್ಭದಲ್ಲಿ ಏನೋ ಕರ್ನಾಟಕವನ್ನು ಪರಿಗಣಿಸಲೇಬೇಕು ಅನ್ನೋ ಕಾರಣಕ್ಕೋಸ್ಕರ ಭಾಳ ಮಹತ್ವದ ಬದಲಾವಣೆ ಮಾಡ್ಬೋದು. ದೊಡ್ಡ ಮಟ್ಟದಲ್ಲಿ ಸಂಪುಟ ಸರ್ಜರಿ ಮಾಡ್ಬೋದು. ಹೊಸಬರಿಗೆ, ಪಕ್ಷನಿಷ್ಠರಿಗೆ ಅವರೆಲ್ಲರಿಗೂ ಅವಕಾಶವನ್ನು ಕೊಡ್ಬೋದು. ಈಗ ನೀವು ಹೇಳಿದ್ರಲ್ಲ, ಯಾರು ಕಡಿಮೆ ಭ್ರಷ್ಟರು, ಯಾಕೆಂದರೆ ಭ್ರಷ್ಟರೇ ಇಲ್ಲ ಅನ್ನೋ ರೀತಿಯಲ್ಲಿ ನೋಡ್ಲಿಕ್ಕಾಗಲ್ಲ. ಇವೆಲ್ಲ ಸಚ್ಚಾರಿತ್ರ, ಪ್ರಾಮಾಣಿಕ ಅನ್ನೋ ಪದಗಳನ್ನೆಲ್ಲ ನಾವು ಈ ಸದ್ಯದ ರಾಜಕೀಯ ಬಳಸಲಿಕ್ಕೆ ಸಾಧ್ಯ ಇಲ್ಲ. ಸೊ ಇರೋದ್ರಲ್ಲಿ ಯಾರು ಉತ್ತಮರು, ಇರೋದ್ರಲ್ಲಿ ಯಾರು ಉತ್ತಮರು, ಮತ್ತೆ ಯಾರಿಂದ ಪಕ್ಷಕ್ಕೆ ಒಂದಷ್ಟು ವೋಟ್ ಬರ್ತವೆ, ಪಕ್ಷಕ್ಕೆ ಒಂದಷ್ಟು ಸೀಟ್ ಗೆಲ್ಬೋದು ಅನ್ನೋ ದೃಷ್ಟಿಯಲ್ಲಿ, ಮತ್ತೆ ಜಾತಿ ರಾಜಕಾರಣದ ದೃಷ್ಟಿಯಲ್ಲಿ, ಜಿಲ್ಲಾವಾರು ದೃಷ್ಟಿಯಲ್ಲಿ, ಪ್ರದೇಶಗಳ ದೃಷ್ಟಿಯಲ್ಲಿ ಸೊ ಒಂದಷ್ಟು ಬದಲಾವಣೆ ಮಾಡ್ಬೋದು. ಇನ್ ಕೇಸ್ BJPಗೆ ಎಲ್ಲ ರಾಜ್ಯಗಳ ಚುನಾವಣೆಯಲ್ಲಿ ಏನಾದರೂ ಹೊಡೆತ ಬಿದ್ದರೆ, ಮುಖ್ಯವಾಗಿ ಉತ್ತರ ಪ್ರದೇಶದಲ್ಲಿ ಏನಾದರೂ BJP ಅಧಿಕಾರ ಕಳ್ಕೊಂಡ್ಬಿಟ್ರೆ, ಅಥವಾ ಭಾಳ ತಿನ್ ಮಾರ್ಜಿನಲ್ಲಿ ಸಿಂಪಲ್ ಮೆಜಾರಿಟಿ ತಗೊಂಡ್ಬಿಟ್ಟು, ಅಥವಾ ಯಾರ್ದೋ BSP ಸಪೋರ್ಟ್ ತೊಗೊಂಡು ಸರ್ಕಾರ ರಚನೆ ಮಾಡೋ ರೀತಿ ಪರಿಸ್ಥಿತಿ ಎಲ್ಲ ಬಂದುಬಿಟ್ರೆ, ಆಗ ಸ್ವಲ್ಪ ಯೋಚನೆ ಮಾಡ್ಬೋದು, ಸೇಫರ್ ಸೈಡಲ್ಲಿ ಇರೋಣ ಅನ್ನೋ ರೀತಿಯಲ್ಲಿ ಥಿಂಕ್ ಮಾಡ್ಬೋದು. ಒಂದಷ್ಟು ಏನೋ ಒಂದು 4-5 ಬದಲಾವಣೆ ಮಾಡಬೇಕು, ಮಾಡಿಬಿಟ್ಟು ನೀವು ಹೆಂಗೋ ತಳ್ಳಾಕ್ಯಪ್ಪ ಅನ್ನೋ ರೀತಿ ಮಾಡ್ಬೋದು. ಸೊ ಅಂದರೆ ಹೆಚ್ಚು ರಿಸ್ಕ್ ತಗೊಳಕ್ಕೆ ಹೋಗದೆ ಇರುವ ಸಾಧ್ಯತೆಗಳು ಇರ್ತವೆ. ಬಟ್ ಒಂದಂತೂ ಸತ್ಯ, ಈ 5 ರಾಜ್ಯಗಳ ಚುನಾವಣೆಯ ಫಲಿತಾಂಶದ ಪರಿಣಾಮ ಕರ್ನಾಟಕದ ಮೇಲೂ ಬೀರುತ್ತೆ. ಉತ್ತರ ಪ್ರದೇಶದಲ್ಲಿ ರಿಸಲ್ಟ್ ಯಾವ ರೀತಿಯಾಗಿ ಬರುತ್ತೆ ಅದ್ರ ಮೇಲೆ ಸ್ಥಳೀಯ ನಾಯಕತ್ವಕ್ಕೆ ಎಷ್ಟರ ಮಟ್ಟಿಗೆ ನಾವು ಇಲ್ಲಿ ಅವರಿಗೆ ವ್ಯಾಲ್ಯೂ ಕೊಡಬೇಕು ಅನ್ನುವಂಥದ್ರ ಮೇಲೆ ಡಿಸೈಡ್ ಮಾಡ್ತಾರೆ ಅಂತ ಕಾಣಿಸುತ್ತೆ. ಇದ್ರ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಪಡ್ಕೊಳ್ತಾ ಹೋಗ್ತೀನಿ ಧರಣೀಶ್. ಒಂದು ಚಿಕ್ಕ ಬ್ರೇಕ್ ತಗೊಂಡು ವಾಪಸ್ ಬರ್ತೀನಿ.